ಆನಂದಮಜರಂ ದಿವ್ಯಂ ನಮಸ್ತೆ ಪುರುಷೋತ್ತಮ. ನೆಕ್ಸ್ಟ್ ಏನಾಯ್ತೀಗ? ಪ್ರಣವೋಧನು ಶರೋಹ್ಯಾತ್ಮ ಬ್ರಹ್ಮತಲ್ಲಕ್ಷ್ಯ ಮುಚ್ಯತೆ ಅಪ್ರಮತ್ತೇನ ವೇದ್ಧವ್ಯಂ ಶರವತ್ತನ್ಮಯೋ ಭವೇತ್. ಆಗಿದೆ ನಿನ್ನೆ ಅದನ್ನು ಯಾವುದೋ ಗುರುಗಳನ್ನು ಚೆನ್ನಾಗಿ ಹೊಡಿಬೇಕು ಅಂತೇಳಿ, ದೇವರನ್ನ ಚೆನ್ನಾಗಿ ಹೊಡಿಬೇಕು. ಅಪ್ರಮತ್ತೆ ವೇದ್ಧವ್ಯಂ ಹೊಡೆದಾಕಿಬಿಡ್ಬೇಕು. ಲಾಟ್ರಿ ಹೊಡೀತು ಅಂತಾರೆ ಲಾಟ್ರಿ ಹೊಡೀತು ಹೊಡಿಬೋದು, ಪಟ್ಟದ್ದು ಹೊಡಿತೆ, ಇವ್ರು ಹೊಡೆದ್ನ ಏನಿಲ್ಲ, ಒಂದು ತೊಗೋದ್ರೆ ಹಾಗೆ ಹೇಳ್ತಾರೆ. ಅದಕ್ಕೆ ದೇವರನ್ನು ಹೊಡಿಬೇಕು ಅಂದರೆ ಗುರಿ ಇಟ್ಟು ವಿಮರ್ಶೆ ಮಾಡಬೇಕು. ಅದಕ್ಕೆ ಇದರಲ್ಲಿ ಆಚಾರ್ಯರು ಬರೆಯೋದಿಲ್ಲ, ಯಾಕೆ ಅಲ್ಲಿ ಬರೆದುಬಿಟ್ಟಿದ್ದಾರೆ. ಏನಂತ ಹೇಳಿದರೆ ಭಗವದ್ಗೀತೆ 15ನೇ ಅಧ್ಯಾಯದೊಳಗೆ ಅಶ್ವತ್ಥಮೇರಂ ಸುವಿರೂಢ ಮೂಲಂ ದೃಢೇನ ಅಸಂಖ್ಯ ಶಸ್ತ್ರೇಣ ದೃಢೇನ ಚಿತ್ವ ಅಶ್ವತ್ಥವೃಷ್ಟ ಜಗತ್ತು ಕಟ್ ಮಾಡಿಬಿಡು ಅಂತ ಹೇಳ್ತಾರೆ. ನಾವು ಮಾಡ್ತಾ ಅದೇ ಕೆಲಸ ಆಗ್ತೈತೆ. ಅರಿಶ್ವರಿ ಹೇಳ್ತಾರೆ ಅವರು, ಕಟ್ಟೆ ಮಾಡ್ತಿರೋರು ಅಲ್ಲ, ಅಲ್ಲಿ ಕಟ್ ಮಾಡೋದಕ್ಕೆ ಅರ್ಥವೇ ಇರ್ತದೆ. ಅರ್ಥ ಛೇದ ವಿಮರ್ಶ್ಯ, ಛೇದನ ಮಾಡು ಅಂತ ಹೇಳಿದ್ದೆ, ಅರ್ಥ ಆಯ್ತಾ? ಈ ಲೆಕ್ಕ ಬಿಡಿಸೋದು ಕೊಟ್ಟಿರ್ತಾರೆ, A+B ಬಿಡಿಸೋತಾರೆ. ಈ ದೂರ ಈ ಕಡೆ ಬಿ ದೂರ ಇಟ್ಟು ಬಿಟ್ಟರು ಅಲ್ಲ, ದೂರ ಇಟ್ಟು ಸ್ಕ್ವೇರ್ ಬ್ರಾಕೆಟ್ ತೆಗೆದುಬಿಟ್ಟು ನೋಡ್ರಿ ಓದ್ಕೊಂಡು ಬಿಡಿಸಿದ್ದೀರಿ ಅಂತ ಹೇಳಿದರೆ ಇದು ಬಿಡಿಸಿದಾಗಲ್ಲ. ಏನು ಮಾಡ್ಬೇಕಾದ್ರೆ ಸೂತ್ರದಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅದು A²+2AB B² ತೋರಿಸ್ಬೇಕಾದ್ರೆ, ಇಲ್ಲ ಹೋದರೆ ಬಿಡಿಸ್ದಾಗಲಿಲ್ಲ. ಇದೆಲ್ಲ ಫೋನ್ ಬಂತು ನೋಡ್ಕೊಂಡು ಇಟ್ಕೊಂಡ್ಬಿಟ್ಟ, ಫೋನ್ ಬಂತು ಕಟ್ಟಾಯಿತು ಬಂದುಬಿಟ್ಟೆ ಅಂತ ಹೇಳಿದರೆ ಅಟೆಂಡ್ ಇಟ್ಟಂತ ಅಲ್ಲಿ ಅಟೆಂಡ್ ಮಾಡೋದು ಅಂತ ಆ ಪ್ರಸಂಗ ನೋಡ್ಕೊಂಡು ಅದಕ್ಕೆ ಅರ್ಥ ಹೇಳೋದು. ಆ ಅರ್ಥ ಹೇಳಿದರು. ಅದಾದಮೇಲೆ ಯಸ್ಮಿನ್ ದೌಹಿ, ಯಾತಕ್ಕೆ ದೇವ್ರ ಜಿಜ್ಞಾಸೆ ಮಾಡಬೇಕು ಅಂದರೆ ಇದೀ ಇರೋದೇ ಆತನ ಮೇಲೆ. ಆಫೀಸ್ ಹೋಗೋ ಬಾಸನ್ನು ನೋಡು ಅಂತ ಹೇಳ್ತಾರೆ. ಯಾರ್ಯಾರು ನೋಡ್ತಾ ಹೋಗಿ ಎಂದು ಎಂಡಿಲ್ಲ ಮಣ್ಣಿಲ್ಲ ಅವರು ಹೇಳ್ತಾರೆ ಇಂಥಲ್ಲಿ ಹೋಗೋ ಅಂತ. ಅದು ಸರಿ, ಇವನೇ ಹೊಸ ಏನು ಗೊತ್ತೇ ಇಲ್ಲ ಅವನಿಗೆ, ಕರೆಕ್ಟ್ ಗೈಡೆನ್ಸ್ ತೊಗೊಳ್ಬೇಕು. ಅಮೃತಸ್ಯ ಮುಕ್ತಸ್ಯ ಸೇತು ಅಷ್ಟೇ ಅಲ್ಲ, ನಮಗೂ ಏನು ಕರೆಕ್ಷನ್ ಇದೆ ದೇವರಿಗೆ ಅಂತ ಇಷ್ಟೆಲ್ಲ ಮಾಡಿದ್ದಾನೆ ಒಂದು ಭಾಗ. ಮುಕ್ತಿ ಕೊಡೋದವನೇ ಮತ್ತೆ ಅದು ಬೇರೆ. ನಾವು ಅಪಾಯಿಂಟ್ ಮಾಡಿದವನೇ ಕೆಲಸದಲ್ಲಿರಬೇಕು ಅಂತಿಲ್ಲ. ಜನರಲಿ ಅವ್ರು ರಿಟೈರ್ ಆಗಿಬಿಡ್ತಾರೆ. ಅದಕ್ಕೆ ಸಂಬಳ ಸೀನಿಯರೇ ಇರ್ತಾರೆ ಅಂತ ಆಯ್ತು ಮುಗಿತಾರೆ. ಆಮೇಲೆ ಹೊಸೊಂಡು ಬರ್ತಾನೆ, ಏನು ಬಾಸ್ ಕೆಲಸ ಕೊಟ್ಟಾರ ನಾವು ಹೋಗಯ್ಯ ಬಾಸ್ ಕೊಟ್ಟ ಅವನು ಅಂತ ಹೇಳಿದರೆ ಅದಕ್ಕೆ ಲೆಕ್ಕನೇ ಹೇಳಿದರೆ ಬಾಸೇ. ಅದಕ್ಕೆ ದೇವ್ರ ಬದುಕಿ ಹಾಗಲ್ಲ, ಮುಕ್ತಿ ಕೊಡೋದು ಅವನೇ ಆದ್ದರಿಂದ ಭಕ್ತಿ ಹೆಚ್ಚು ಮಾಡಬೇಕು. ಎಲ್ಲ ಒಬ್ಬರೇ ಮಾಡ್ತಾರೆ ಅಂತ ಹೇಳಿದ್ರೆ ಭಕ್ತಿ ಜಾಸ್ತಿ ಆಗುತ್ತೆ ಅವ್ರ ಮೇಲೆ. ಮುಕ್ತೋಪಸೃಪ್ಯ ಉಪದೇಶಾತ್ ಮುಕ್ತಾನಾಂ ಪರಮಾಗತಿ ಇತ್ಯಾದೇಹೆ, ಅದರೆಲ್ಲ ನಿಯಮಗಳು ಮಾಡಿರ್ತಾರೆ. ವಿಷ್ಣು ಪಂಚಕಲ್ಲ ಮಾಡ್ತಾರಲ್ಲ, ನಿಯಮಗಳಿದೆ. ಪ್ರತಿನಿತ್ಯ ಕೂಡ ತಾನು ಉಪವಾಸ ಇರಬೇಕು, ಆದರೆ ಅಡುಗೆ ಮಾಡಿ ಇನ್ನೂ ತಾನೇ ಅಡುಗೆ ಮಾಡಿ ಹಾಕಬೇಕು. ಅದು ಭಾರಿ ಶ್ರೇಷ್ಠ. ಆ ಬಾಡಕ್ಕೆ ಬರೋದ ಹೋದಾಗ ಬೇರೆ, ಆ ವಿಚಾರ ಬೇರೆ. ಅದು ಬರೋದಾದರೆ ಕೆಲವರು ಬಾಡಿಗೆ ಮಾಡಿ ಹಾಕೋದು ಪಡಿಸೋದು, ಮತ್ತೆ ಇಷ್ಟ ಎಲೆ ಬಚ್ಚೋದು ಮತ್ತೆ ತಾವೇನೆ ಪುಣ್ಯ ಎಲ್ಲರೂ ಏನಾಗಬಾರ್ದು, ಎಲ್ಲೂ ಕೂಡ ಶೇರ್ ಆಗಬಾರ್ದು. ಮತ್ತೆ ಫುಲ್ ತನಗೆ ಬರಬೇಕು ಅಂತ ಮಾಡ್ತಾರೆ. ಅವೆಲ್ಲ ದೊಡ್ಡ ಎಲ್ರಿಗೂ ಅದೆಲ್ಲ ಮಾಡೋದು ಕಷ್ಟ. ಒಂದೇ ಸೇರಿದ್ರೆ 2-3 ದಿವಸ ಕಾಲ ಸುಸ್ತು ಹೋಗ್ಬಿಟ್ಟು ಕೊನೆಗೆ ಬಡಿಸಿದ ತಿನ್ನೋಸಿತಲ್ಲಿರೋದು, ಇನ್ನೊಬ್ರಿಗೆ ಹಾಕೋದು ಬೇಡ, ತಾವು ತಿನ್ನದಿರೋದು. ಕೆಲವರು ಇರ್ತಾರೆ ಗಟ್ಟಿಬಿಟ್ಟಾಗಿರೋರು ಮಾಡ್ತಾರೆ. ಆ ಪುಣ್ಯ ಜಾಸ್ತಿ ಬರುತ್ತೆ ಅಷ್ಟೇ. ಎಲೆ ಹಾಕೋದು, ಎಲೆ ಒರೆಸೋದು, ಪ್ರತಿಯೊಂದು ಮಂಗ್ಲ ಮಾಡೋದು, ಪ್ರತಿಯೊಂದುವರೆಗೂ ಕೈಗೆ ನೀರು ಹಾಕೋದು, ಕೊನೆಗೆ ಅವ್ರು ಅಪ್ಪಣೆ ತೊಗೊಂಡು ಊಟ ಕೊಡು, ಇಷ್ಟರವರೆಗೂ ಮಾಡ್ತಾರೆ. ಅದು ಭಾರಿ ದೊಡ್ಡ. ಎಲ್ಲರ ಪುಣ್ಯ ಒಂದೇ ರೀತಿ ಇರೋದಿಲ್ಲ, ಚೇಂಜ್ ಆಗ್ತಾ ಹೋಗುತ್ತೆ. ಪರಮಾತ್ಮ ಅಮೃತಕ್ಕೆ ಸೇತುವಾಗಿದ್ದಾನೆ, ಅದರ ಆಧಾರ ಇದೆ. ಮುಕ್ತೋಪಸೃಪ ಉಪದೇಶ ಬ್ರಹ್ಮಸೂತ್ರ. ಮುಕ್ತಾನಾಂ ಪರಮಾಗತಿ ವಿಷ್ಣು ಸಹಸ್ರನಾಮ. ಅರ ಇವ ಯಾತಕ್ಕೆ ಗೊತ್ತಾ? ಅರಗಳು ಹೇಗೆ ರಥನಾಭಿಯಲ್ಲಿ ಜೋಡಿಸಿದ್ದಾರೆ, ಆ್ಯಕ್ಚುಲಿ ಕನೆಕ್ಟ್ ಆಗುತ್ತಲ್ಲ ಹಾಗೆ, ಇದುವರೆಗೆ ಮುಂದಕ್ಕೆ ಹೋಗೋದೇ ಇಲ್ಲ. ಕರೆಕ್ಟಾಗಿ ಕನೆಕ್ಟ್ ಆದರೆ ಅವ್ರು ಗೌರವ ಶುರುವಾಗುತ್ತೆ. ಪರಮಾತ್ಮ ಸೆಂಟರ್ ಆಗಿದ್ದಾರೆ, ಅದಕ್ಕೆ ಆತನನ್ನೇ ನಾವು ಆರಾಧನೆ ಮಾಡಬೇಕು. ಹೃದಯಸ್ಥ ಸದಾ ವಿಷ್ಣು ಬಹುಧಾ ಚೈಕದಾ ಭವನ್ ಚರತಿ ಸ್ವೇಚ್ಛಯೈವಾಂತಹ ಸರ್ವಜೀವಾನ್ ನಿಯಾಮಯನ್ನಿತಿ ಪ್ರವೃತ್ತೇ. ಪರಮಾತ್ಮ ಎಲ್ಲಿದ್ದ ಹೃದಯಸ್ಥನ ಬಿಂಬರೂಪಿಯಾಗಿದ್ದಾನೆ. ಆದರೆ ಬಹುಧಾ ಎಷ್ಟು ಬೇಕಾದ್ರೂ ರೀತಿಯಲ್ಲಿ ಅನುಗ್ರಹ ಮಾಡ್ತಾನೆ ನಮಗೆ. ಓಬಿತ್ತೇವ ಧ್ಯಾಯತ ಆತ್ಮಾನಂ ಸ್ವಸ್ತಿವಹ ಪರಾಯ ತಮಸಃ ಪರಸ್ತಾತ್. ದೇವರನ್ನ ಯಾವಾಗ ಏನಂತ ಧ್ಯಾನ ಮಾಡೋಕ್ಕೆ ಓಂ ಅಂತ ದೇವರ ಹೆಸರದು. ಓಂಕಾರ ಭಾರಿ ದೊಡ್ಡ ಮಂತ್ರ ಅದು, ಬಟ್ ಎಲ್ಲರೂ ಹೇಳಾಗಿಲ್ಲ. ಯತಿಗಳಿಗೆ ಭಾರಿ ಮುಖ್ಯ. ಜಪಾಧಿಕಾರಿ ಯತಿರಸ್ಯ ಸೂಚಿತ. ಆಚಾರ್ಯರು ಸನ್ಯಾಸ ತಗೊಂಡ್ರು ಏನಂತ ಪ್ರಣವ ಮಂತ್ರಕ್ಕೆ ಅರ್ಹತೆ ಬಂತು ಅಂತ ಅವ್ರು ಯಾವಾಗಲೂ ಇದೆ, ಲೋಕ ತೋರಿಸ್ಕೊಡ್ತಾರೆ. ಯಹ ಸರ್ವ ಸನ್ಯಾಸ ತಗೊಳ್ಳೋದು ಕೆಲವರೆಲ್ಲ ಹಾಗೆ ಪ್ರಣವಾಧಿಕಾರ ಬರಲಿ ಇವೆಲ್ಲ ಬರಲಿ ಅಂತ ತೊಗೊಳ್ತಾರೆ. ಸೂತಕಾದಿಗಳು ಟೈಮ್ ವೇಸ್ಟ್ ಆಗಲ್ಲ ಅವರಿಗೆ, ಸೂತಕ ಲೇಪ ಇಲ್ಲ, ಅದಕ್ಕೆ ತಗೋತಾರೆ. ಆದರೆ ಗೃಹಸ್ಥರಿಗೆ ಎಷ್ಟೇ ನಾವು ತಪ್ಪದೆ ಪೂಜೆ ಮಾಡಿದ್ದೇನೆ ಅಂದರೂ ಕೂಡ ಸೂತಕ ಎತ್ತಲ್ಲಿ ರೂಪ ಹಾಗೇ ಇರುತ್ತೆ. ಕೆಲಸತ್ತೆ ಸಂಕೋಚ ಮಾಡಲಿಕ್ಕೂ ಬರುತ್ತೆ.
ಅದು ಯತಿಗಳಿಗೆ ಆಗಲ್ಲ. ಫುಲ್ ಫ್ಲಜ್ ಉಪಯೋಗ ತಗೊಳ್ತಾ ಇರುತ್ತೆ, ಆ ರೀತಿ ಮಾಡ್ತಾರೆ. ಹಾಂ, ಏನಿಲ್ಲ ಇಲ್ಲ ತಪ್ಪು. ಅದಕ್ಕೆ ಆದಷ್ಟು ಕೂಡ ಒಂದು ಸ್ಟೇಜಲ್ಲಿ ಸನ್ಯಾಸ ಅದಕ್ಕೆ ತಗೋತಾರೆ. ತಾನು ಒಳ್ಳೆ ಇದಕ್ಕೆ ವ್ಯಕ್ತಿ ಆಗ್ತಾನೆ, ಸನ್ಯಾಸ ತಗೋತಾನೆ, ಶಿಷ್ಯರಿದ್ದಾರೆ, ಯಾರೊಬ್ಬ ಸೇವೆ ಮಾಡ್ತಾರೆ, ಅದು ಸರಿ. ಇಲ್ಲಿವರೆಗೆ ತೊಗೊಳಕ್ಕೆ ಹೋಗಬಾರ್ದು. ಯಾಕೆ ಧರ್ಮ ಲೋಪ ಆಗುತ್ತಾಗ, ಮಾಡ್ಲಿಕ್ಕೆ ಬರದೇ ಹೋದಾಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಮಾಡದಿರೋದೇ ಒಳ್ಳೇದಾಗ. ನಿಷಿದ್ಧ ಕೆಲಸ ಅವ್ರು ನೀರು ಸೇರ್ಕೋಬಾರ್ದು, ಅಡುಗೆ ಮಾಡ್ಕೋಬಾರ್ದು. ಅವರೇ ಅಡುಗೆ ಮಾಡ್ಕೊಂಡು ಅವರೇ ನೀರು ಸೇದೋರು ಇದ್ದಾರೆ ಪಾಪ ಕೆಲವರು. ಅದು ಯಾವಲ್ಲ ತೊಗೊಂಡ್ಬಿಟ್ಟಿರ್ತಾರೆ, ಆಮೇಲೆ ಅದು ಕೈ ಕೊಟ್ಬಿಡ್ತಾರೆ, ಅದು ಬಜೀತಾಗ. ಅವಾಗ ಆಪತ್ಕಾಲ ಏನೂ ಇಲ್ವಾ, ಬಟ್ ಗೊತ್ತಿದ್ದರೆ ತೊಗೊಳಕ್ಕೆ ಹೋಗಬಾರ್ದು. ಅದು ಅನ್ಎಕ್ಸ್ಪೆಕ್ಟೆಡ್. ಅದು ಇವತ್ತು ವಾಪಸ್ ಬರುವಾಗ ಹೇಗೆ ಹೋಯ್ತು ಅಂತೇಳಿ ಅದು ಬರೋಂಗಿಲ್ಲ. ಇತಿಹಾಸ ವಾಪಸ್ ಬರೋಂಗಿಲ್ಲ. ಆದ್ದರಿಂದ ಅದಕ್ಕೂ ಗತಿ ಇಲ್ಲೋದಾಗ ಗತಿ ಅಲ್ಲ ಗೃಹಸ್ಥ. ಹಾಗಾಗಿ ಮೇಲೆ ಹೋದ್ರೆ ಒಬ್ಬರು ಕೆಳಗೆ ಬರಬಾರ್ದು, ಅದು ಅರ್ಥದಲ್ಲಿ. ಮೇಲೆ ಹೋದ್ರೆ ಕೆಳಗೆ ಇಳಿಬಾರ್ದು. ಹಿರಣ್ಯ ಏನು ಪರ ಅಪರ ದೇವರು ಯಾರು ಗೊತ್ತಾ? ಯಹ ಸರ್ವಜ್ಞ ಸರ್ವವಿತ್, ಎಲ್ಲ ತಿಳಿದು. ಯಶೇಷ ಮಹಿಮಾ ಭುವಿ, ಇದೆಲ್ಲ ಭೂರಿ ಕಾಣುತ್ತಾನೆ ಮಹಿಮೆ. ದಿವ್ಯೆ ಬ್ರಹ್ಮಪುರೇ ಏಷಃ ವ್ಯೋಮ್ನಾ ಮಾ ಸಂಪ್ರತಿಷ್ಠಿತ. ವ್ಯೋಮ್ನಿ ಆತ್ಮ ಸಂಪ್ರತಿ, ಪರಮಾತ್ಮ ಎಲ್ಲ ಕಡೆಯಿಂದ ನಮ್ಮ ಹೃದಯದೊಳಗೆ ನೆಲೆಸಿಬಿಟ್ಟಿದ್ದಾನೆ. ಮುಂದೆ ಮನೋಮಯ ಪ್ರಾಣ ಶರೀರ ನೇತ ಪ್ರತಿಷ್ಠಿತೋನ್ನೇ ಹೃದಯ ಸನ್ನಿಧಾಯ ತದ್ವಿಜ್ಞಾನೇನ ಪರಿಪಶ್ಯಂತಿ ಧೀರ ಆನಂದರೂಪಂ ಅಮೃತಂ ಯದ್ವಿಭಾತಿ. ಮನೋಮಯ ಎಲ್ಲ ಕಡೆ ಇದ್ದಾನೆ. ಏನೋ ಕಾಣಿಸೋದಿಲ್ಲ ಅಂತ ಕೇಳಿದರೆ ಕಾಣಿಸ್ತಾರೆ. ಜ್ಞಾನ ಬರಬೇಕು, ಅವಾಗ ಕಾಣಿಸ್ತಾನೆ. ಈ ಬರೀ ಕಣ್ಣಿಗೆ ಕಾಣಿಸೋದಿಲ್ಲ. ಜ್ಞಾನ ಬಂದು ಜ್ಞಾನದ ಕಣ್ಣು, ಇನ್ನೊಂದು ಅಪರೋಕ್ಷ ಜ್ಞಾನ ಕೊಡಬೇಕು, ಅವಾಗ ಕಾಣಿಸ್ತಾನೆ. ಭಿದ್ಯತೆ ಹೃದಯ ಗ್ರಂಥಿ, ಗುರುತೇನು ಗೊತ್ತಾ ಅದಕ್ಕೆ? ದೇವ್ರ ಕಂಡಿದ್ದಕ್ಕೆ ಭಿದ್ಯತೆ ಹೃದಯ ಗ್ರಂಥಿ ಚಿತ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಜಾಸ್ಯಕರ್ಮಾಣಿ ತಸ್ಮಿನ್ ದೃಷ್ಟೇ ಪರ. ಎಲ್ಲ ಕರ್ಮದ ಬಂಧನ ಕಳ್ಕೊಂಡ್ಬಿಡ್ತಾನೆ, ಹೃದಯ ಗ್ರಂಥಿ ಹೋಗಿಬಿಡುತ್ತೆ, ಸಂಶಯನೇ ಬರೋದಿಲ್ಲ. ಲೈಟ್ ಬಂದಿದ್ದಕ್ಕೆ ಏನು ಗುರುತು? ಸುಲಭ. ಜ್ಞಾನ ಬಂದಕ್ಕೆ ಅದೇ ಗುರುತು. ಲೈಟಾಗಿ ಎಲ್ಲ ಕಾಣಿಸೋ ಶುರುವಾಗುತ್ತೆ ಅವನಿಗೆ. ಹಿಡಿತಾ? ಲೈಟಲ್ಲೇ ಅದು ಕಾಣಿಸೋದಿಲ್ಲ, ಒಳಗೆ ಹೊರಗೆ ಎಲ್ಲ ಕಡೆ ಬೆಳಕು ಬಂದಿರುತ್ತೆ. ಇದು ಅದು ಜ್ಞಾನದ ಲಕ್ಷಣ. ಅದು ಇವತ್ತೇನಿಲ್ಲ, ಬಡ 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 ಮಾತಾಡ್ಬಿಟ್ರೆ ಜ್ಞಾನ ಅಂತ ತಿಳ್ಕೊಳಕ್ಕೆ ಹೋಗಬಾರ್ದು. ಬಾಯ್ಪಾಠ ಬಂದಿದೆ ಇದಾಗಿದೆ ಅಂತ ಅರ್ಥನೇ ಹೊರತು ಅದು ವೇಸ್ಟ್ ಅಲ್ಲ, ಅಲ್ಟಿಮೇಟ್ ಅಲ್ಲ, ಇನ್ನು ತುಂಬ ಬಾಕಿ ಇದೆ ಅಂತ ಅರ್ಥ. ಹೌದೌದು, ಬೇಕಾಷ್ಟು ಕೊಟ್ಬಿಡ್ತಾರೆ, ಭಾಗವತಲ್ಲೂ ಬರುತ್ತೆ. ಹಿರಣ್ಯಯೇ ಬರೇ ಓಷೆ ವಿರಜಂ ಬ್ರಹ್ಮ ನಿಷ್ಕಲಂ ತಚ್ಛೃಬ್ಧಂ ಜ್ಯೋತಿಷಾಂ ಜ್ಯೋತಿ ತದ್ಯದಾತ್ಮವಿದೋ ವಿದುಹು. ಅಲ್ಲಿರಲಿ, ನಾಳೆ ಕಂಟಿನ್ಯೂ ಮಾಡಿ. ನಾಳೆ ಪಾಠ್ಯ ಹನುಮತ್ ಜಯಂತಿ, ದೊಡ್ಡ ದಿವಸ. ಅದಕ್ಕೆ ವ್ಯಾಸರಾಜರು ಹನುಮದ್ ಭಾಷ್ಯ ಸೂಚಿತ ಮುಚ್ಯತೆ ಅಂತ ಹೇಳಿ, ಹನುಮದ್ ಭಾಷ್ಯ. ಹಾಂ, ಯಾಕಂದರೆ ಆ ರೂಪಕ್ಕೆ ಭಾಷೆ ಬರಿತಿಲ್ಲ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ, 3 ರೂಪನೂ ಒಂದೇ ರೀತಿ ಇದೆ ಅಂತ ಹೇಳಿ. ಹಾಂ, ಹೌದು ಹನುಮದ್ ಭಾಷ್ಯ.